ನೀವು ಕೊಡಬೇಕಾಗಿರ್ತಕ್ಕಂಥ ಕೊಟ್ಟಿಲ್ಲ. 5 ತಿಂಗಳಾದರೂ ಕೂಡಲೇ ಕೊಡಿಸ್ಕೊಡಿ ಅಂತೇಳಿ ಅವರಿಗೆ ಮನವಿ ಮಾಡಿದ್ದೀವಿ. ಏನ್ ಮಾಡಬೇಕು? ಏನೇನ್ ಮಾಡ್ಬೋದು ಹೇಳಯ್ಯ. ಬೇರೆ ಕೋರ್ಟ್ಗೆ ಹೋಗ್ಲಿಲ್ಲ, ಆಯ್ತು ನನ್ನ ಮಾತು ಕೇಳೋ. ಕೋರ್ಟ್ಗೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ನಾವು ಕೊಡ್ಲಿಲ್ಲ ಅವ್ರಿಗೆ. 5 ತಿಂಗಳಾದ್ರು ಭೇಟಿ ಮಾಡಿದ್ದೀವಿ, ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಇವ್ರು ಭೇಟಿ ಮಾಡಿದ್ದಾರೆ, ನಾನು ಭೇಟಿ ಮಾಡಿದ್ದೀನಿ, ಕೊಡ್ಲಿಲ್ಲ. ಏನ್ ಮಾಡ್ಬೇಕು? ನನ್ನೇ ಸರಿಪಡಿಸ್ಕೋಬೇಕಾದ್ರೆ ಹೈಲೈಟ್ ಮಾಡಿರೋರು ಜಸ್ಟಿಸ್ ಹೇಳೋದು ಯಾರು? ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಜಸ್ಟಿಸ್ ಕೇಳ್ತಾರೆ ಅಲ್ವಾ? ಅಲ್ವಾ? ಕೇರಳ ಹೋಗಿದಾರಲ್ರಿ ನೀವು. ಈ ತರ ಎಕ್ಸಾಂಪಲ್ ಇದಾವ. ಫೈನಾನ್ಸ್ ಈಗ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಹೇಳ್ತದೆ? ಕಾನೂನು ಮಾಡೋದೆಲ್ಲ ಕಾನ್ಸ್ಟಿಟ್ಯೂಷನ್ ಅಡಿಲಿ ಅಲ್ವಾ? ನೀವು ಕಾನೂನನ್ನು ವೈಲೇಟ್ ಮಾಡಿದ್ರೆ ನ್ಯಾಯ ಎಲ್ಲಿ ಕೇಳಬೇಕು ನಾವು? ಸುಪ್ರೀಂ ಕೋರ್ಟ್ ಇರೋ ಅನ್ಯಾಯ ಸರಿಪಡಿಸಿ ಅಂತ ಕೇಳೋದಿಲ್ಲಪ್ಪ. ಎಲ್ರಿಗೆ ಕೇಳಬೇಕು? Yes, law is violated by government of India. ನಾನು ಲಾಯರ್ ಆಗಿ ಹೇಳ್ತಾ ಇದ್ದೀನಿ, ಕೇಳಪ್ಪ ತಮ್ಮ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇಂದ್ರ ಸರ್ಕಾರ ಪಾಲಿಸಬೇಕು ಅಂತ ಬೈಂಡಿಂಗ್ ಇದೆ ಸರ್. ಸುಪ್ರೀಂ ಕೋರ್ಟ್ ಕೊಡುವಂತ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಪಾಲಿಸಬೇಕು ಅಂತ. ಸುಪ್ರೀಂ ಕೋರ್ಟ್ ಮಾಡದಿರೋದು ಕಂಟೆಂಪ್ಟ್ ಆಗಲ್ವಾ? ನೀವು ಸುಮ್ಮನೆ ನೀವು ಲೀಗಲ್ ಅನ್ಯಾಯ ಕೇಳಬೇಕು. ವೈಲೇಟ್ ಆಗಿದೆ, ಕಾನೂನು ವೈಲೇಟ್ ಆಗಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವೈಲೇಟ್ ಆಗಿದೆ, ಮ್ಯಾನ್ಯುಯಲ್ ವೈಲೇಟ್ ಆಗಿದೆ. ವೈಲೇಷನ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ injustice to people of Karnataka. Where we should go? ನೀನು ಕೇಳ್ಬೇಕಯ್ಯ, ಅದಕ್ಕೆ ನಿಮ್ಮನ್ನು ಕರೆದಿರೋದು. Legality or constitutional violation cannot be a political one. ನೋಡಪ್ಪ, ನಾವು ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾಯ್ಕೊಂಡಿದ್ದೀವಿ. ಡಿಸೆಂಬರ್ ತಿಂಗಳಿಂದ ಇವತ್ತಿನವರೆಗೆ ಕಾದಿದ್ದೀವಿ. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದ್ದರು, 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದರು, 23ನೇ ತಾರೀಕಿಗೆ ಮಾಡ್ತೀವಿ ಅಂತಂದರು. ಇಲ್ಲಿವರೆಗೂ ಮಾಡಲಿಲ್ಲ. ಹೌ ಲಾಂಗ್ ವಿ ಶುಡ್ ವೇಟ್? ಮತ್ತೆ ರೈತರಿಗೆ ನ್ಯಾಯ ಕೊಡ್ಬೇಕಾ ಬೇಡ? ಈಗ ನನಗಲ್ಲ, ರೈತರಿಗೆ ಅನ್ಯಾಯ ಆಗಿದೆಯಲ್ಲಪ್ಪ. 48 ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ, ನಷ್ಟ ಆಗಿದೆ. ರೈತರಿಗೆ ನ್ಯಾಯ ಕೊಡಬೇಕೋ ಬೇಡ? ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು. ನ್ಯಾಯ ಕೇಳ್ತಾ ಇದ್ದೀವಿ. ಸಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಇಶ್ಯೂ. ಕೇಂದ್ರ ಸರ್ಕಾರ ಯಾಕೆ ಈ ತರ ಧೋರಣೆ ಮಾಡ್ತಿದೆ? ನಿಮಗೆ ಮಲತಾಯಿ ಧೋರಣೆ. ಯಾರ ಹತ್ರ? ನಿನ್ನ ಹತ್ರ ಮಾಡಬೇಕು ಅಷ್ಟೇ. ಅಯ್ಯೋ, ಕಣಿ ಹೇಳೋನ ಹತ್ರ ಏನ ಕೇಳ್ದಾಗೆ ಆಯ್ತದಾಗಿ. ಅಲ್ಲ,
ನವೆಂಬರ್ನಲ್ಲಿ ಕೊಡಬೇಕಾಗಿತ್ತು. ನವೆಂಬರ್ 20 ಕೊಡಬೇಕಾಗಿತ್ತು. ಕೊಡ್ಬೇಕಾಗಿತ್ತು. 5 ತಿಂಗಳ ಬಳಿಕ ನೀವು ಹೋಗ್ತಿರೋದು ಕೋರ್ಟ್ ಅವ್ರು ಕೇಳ್ಬೋದಲ್ಲ, ಅಲ್ಲ ಇಷ್ಟು ತಿಂಗಳು ಇದ್ದು ಈಗ ಯಾಕೆ ಬಂದ್ರಿ ಅಂತ. ಏನು ಲಿಮಿಟೇಷನ್ ಆಕ್ಟ್ ಓದಿದೀಯ ನೀನು? ಲಿಮಿಟೇಷನ್ ಓದಿದ್ದೀನಯ್ಯ? ಹ್ಞೂ ಸರ್, ಇದಕ್ಕೆ ಲಿಮಿಟೇಷನ್ ಎಲ್ಲಿದೆ? ಇದಕ್ಕೆ ಅಲ್ಲ ಲಿಮಿಟೇಷನ್ ಇಲ್ಲ ಅಂತ ಇದ್ರು ಕೇಳಪ್ಪ ತಮ್ಮ, ಕೇಳಿಲಿ. ಮಾಡಬಾರ್ದು ಅಂತ ತಾಳ್ಮೆಯಿಂದ Cause of action arisen now because we have waited patiently that government of India may take ಅನೇಕ ಸಾರಿ 3 ತಿಂಗಳು ಎಲ್ಲ ಅನೇಕ ಸಾರಿ ಕಾದಿದ್ದೀವಿ. ಸೊ ಹಂಗಾಗಿ ನಾವು 5 ತಿಂಗಳು ಕಾದು ಕೊನೆಗೆ ಇವತ್ತಿನವರೆಗೂ ಕೊಡಲಿಲ್ಲ ಅಂತಂದಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ. ನೆಕ್ಸ್ಟು ಮುಂಗಾರು ಶುರುವಾಗುತ್ತೆ. ಕೊಡಲಿಲ್ಲ ಅಂತಂತಂದರೆ ವಿ ಕಾಂಟ್ ಫರ್ ವೇಟ್ ಆಗಲ್ಲ. ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ, ನಮಗೆ ಪರಿಹಾರ ಕೊಡಿ ಅಂತ. ನಾವು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀವಿ. ಇನ್ನೂ ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡಬೇಕು ನಮಗೆ ಅಂತ ಹೇಳಿದ್ದಾರೆ. 4,600 ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ. ನಾವು 18,171 ಕೋಟಿ 18,171 ಕೋಟಿ ಪರಿಹಾರ ಕೇಳಿದ್ದೀವಿ NDRF. ಗೊತ್ತಿಲ್ರಿ ನಮಗೆ, ವಿ ಡು ನಾಟ್ ನೋ. ಯಾರು ಏನು ಕೇಳೇ ಇಲ್ಲಪ್ಪ. ನಾವೇ ಹೋಗಿ ಮೈ ಮೇಲೆ ಬಿದ್ದು ವಾಗರ್ದಿದ್ದೀವಿ. ಅಂದ್ರೆ ಅವ್ರು IMCT ಅವ್ರು ಬಂದಾಗ ಇಲ್ಲೇ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು. ಅಲ್ಲಿ ಇಲ್ಲಿ ಅವರು ಸೆಂಟ್ರಲ್ ಅವ್ರ ಕ್ಲಾರಿಫಿಕೇಶನ್ಗೆಲ್ಲ ಪ್ರಮುಖವಾದ ಈ ಥರ ವೈಲೇಷನ್ ಆಗಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ 1 ತಿಂಗಳಲ್ಲಿ ನಮಗೆ ಕೊಡಬೇಕಾಗಿತ್ತು ರಿಪೋರ್ಟು. IMCT ಟೀಮ್ ಕೊಟ್ಟ ಮೇಲೆ 1 ತಿಂಗಳೊಳಗಡೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಇವತ್ತವರೆಗೂ. 5 ತಿಂಗಳಾಗಿದೆ. ಈಗ ಕೊಡಿಸ್ಕೊಡಿ, ನಮಗೆ ರೈತರು ಕಷ್ಟದಲ್ಲಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಸೂಚನೆ ಕೊಡಿ, ಆ ಥರ ಅವರಿಗೆ ಡೈರೆಕ್ಷನ್ ಕೊಡಿ ಅಂತ ಹೇಳಿದ್ವಿ. ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೈರೆಕ್ಷನ್ ಕೊಡ್ರಿ ಅಂತ ಕೇಳಿದ್ವಿ. ದಿಸ್ ಈಸ್ ದಿ ಪ್ರೇಯರ್. ಅರ್ಜಿ ಅಕ್ಸೆಪ್ಟ್ ಆಗಿದೆ ಸರ್. ಹಾಂ ಅರ್ಜಿ ಅಕ್ಸೆಪ್ಟ್ ಆಗಿದೆ. ನಾನು ಇದು ನೋಡಪ್ಪ, ಯುವರ್ ಕೇಸ್ ಫೈಲಿಂಗ್ ನಂಬರ್ so and so, State of Karnataka versus Union of India is filed with dairy number so and so on 23rd. ಅದೇ ಇದು ಕೊಟ್ಟಿದ್ದಾರೆ, ಫೈಲ್ ಆಗಿರೋದಕ್ಕೆ ಇದು ಕೊಟ್ಟಿದ್ದಾರೆ, ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಮಗೇನಂತಂದ್ರೆ, ನಾವು ವಿ ಡು ನಾಟ್ ವಾಂಟ್ ಟು ಈ ಕಾನೂನು ಸಂಘರ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ. ರೈತರಿಗೋಸ್ಕರ ಇದು ಪೆಟಿಷನನ್ನು ವಿ ಆರ್ ಫೋರ್ಸ್ ಟು ಫೈಲ್ ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 of the Indian Constitution. Okay, I hope that you have understood the gravity of the seriousness of the problem. ಆಕ್ಟ್ ಆಫ್ ಪಾರ್ಲಿಮೆಂಟ್. ನೀನು ಇದನ್ನೇ ಕೇಳ್ತಾ ಇದ್ದಿಲ್ಲ, ಕಷ್ಟ ಆಗಿದೆಯಾ? ಕಷ್ಟ ಆಗಿದ್ರೆ 500-650 ಕೋಟಿ ಕೊಡ್ತಿದ್ವಾ? ಕಷ್ಟ ಇದೆಯಪ್ಪ. ಕಾನೂನು ಪ್ರಕಾರ ಕೊಡಬೇಕಾಗಿದೆಯಲ್ಲ ಅವರು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಕೊಡಬೇಕಲ್ರಿ. ಸಂಸತ್ತಿಂದ ಅಂಗೀಕಾರ ಆಗಿರೋ ಕಾನೂನು, ಕೇಂದ್ರ ಸರ್ಕಾರದ ಕಾನೂನು ಅದು. ಅದ್ರ ಪ್ರಕಾರ ಅದು ವೈಲೇಷನ್ ಆಗಿದೆ, ಕೊಟ್ಟಿಲ್ಲ. ನಮ್ಮ ರೈತರ ಕಷ್ಟದಲ್ಲಿದ್ದಾರೆ. ಹಾಗಾದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾನೆ ಇರ್ಬೇಕಾ? ಅವ್ರು ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ಟೋದು ಯಾಕೆ? ಹಾಗಾದ್ರೆ ಟ್ಯಾಕ್ಸ್ ಕಟ್ಟೋದು ಯಾಕೆ? ನಾವು ಸುಮ್ಮನೆ ಹಾಗಾದ್ರೆ ಜನ ಇರೋದು, ಕರ್ನಾಟಕದ ರೈತರು ಇರೋದು ಬರೀ ಟ್ಯಾಕ್ಸ್. ಹೇಳಪ್ಪ ತಮ್ಮ, 4,30,000 ಕೋಟಿ ಒಂದು ವರ್ಷಕ್ಕೆ ಕೊಡೋದು ನಾವು ತೆರಿಗೆನ. ಎಷ್ಟು? ಏನ್ ಕೇಳ್ತಾ ಇಲ್ಲ ನಾವು. ನಾವೇನು ಕೊಡಿಯಪ್ಪ, ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯದ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ.
ನಮ್ಮ ಹಕ್ಕು, ನಮ್ಮ ದುಡ್ಡು ಕೊಡಯ್ಯ ನಮ್ಮ ಅಂತ ಹಕ್ಕು, ಹೇಳ್ತಾ ಇದ್ವಿ. ನಮ್ಮ ದುಡ್ಡು ಕೊಡ್ರಿ, ನಮ್ಮ ಪಾಲು. ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಪಾಲು. ನಮ್ಮ ಪಾಲು. ಅದನ್ನೇ ಗೊತ್ತಾಯ್ತಾ? ಕೇಳ್ತಾ ಇರೋದು ನಾವು. ನೀನು ನಿಮ್ಮ ತೆರಿಗೆ ನಿನ್ನ ಹಕ್ಕು. ಅದು ಕೇಳೋದು ಬಿಟ್ಬಿಟ್ಟು ಸಾಲ ಮಾಡ್ಕೊಂಡು ದುಡ್ಡು ಕೊಡಿ ಅಂತಂದ್ರೆ ಏನ್ ಟ್ಯಾಕ್ಸ್ ಕಟ್ಟೋದಕ್ಕೆ ಮಾತ್ರ ನಾವಿರೋದು? ಬರೀ ಟ್ಯಾಕ್ಸ್ ಕಟ್ಕೊಂಡಿರೋದು ನಾವು. ಓಟು ನೋಡೋಣ ಕೋರ್ಟ್ನಲ್ಲಿ ಏನು ಹೇಳ್ತಾರೆ ಅಂತ. ನಮ್ಗೇನು ಇಲ್ಲ ಅಂದ್ರೆ ಕೋರ್ಟ್ನಲ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಈಸ್ ಬೈಂಡಿಂಗ್ ಬೋತ್ ಆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ಸ್ ಅಂಡ್ ಆಲ್ಸೋ ಯೂನಿಯನ್ ಟೆರಿಟರೀಸ್. ಗೊತ್ತಾಯ್ತಾ? ಸರ್ ಇನ್ನು ಎಷ್ಟು ಮಂತ್ಸ್ ಸಸ್ಟೈನ್ ಮಾಡ್ಬೋದು ಸರ್? ಇನ್ನ ಎಷ್ಟು ತಿಂಗಳು ಸಸ್ಟೈನ್ ಮಾಡ್ಬೋದು? ಇನ್ನ ಎಷ್ಟು ತಿಂಗಳು ಸಸ್ಟೈನ್ ಮಾಡ್ಬೋದು ಸರ್? ಯಾವುದು? ಇವಾಗ ಇರೋ ದುಡ್ಡಲ್ಲಿ ಈಗ ಕೊಡ್ತಾ ಹೋದ್ರೆ ಅವ್ರಿಗೆ ಇಲ್ಲ, ಕುಡಿಯೋ ನೀರಿಗೆ, ಮೇವಿಗೆ ಎಲ್ಲ ಕೊಟ್ಟಿದ್ದೀವಿ ನೋಡು. ಆಮೇಲೆ ನಾವೇ manage ಮಾಡ್ತೀವಿ. ಇನ್ನೊಂದು ಬರ್ಕೊಳ್ಳಿ, ನಾನು ಹೇಳೋದು ಬರೆಸ್ಬಿಟ್ಟೆ. ಈ 100 ದಿನ ಮಹಾತ್ಮ ಗಾಂಧಿ ಉದ್ಯೋಗ ಉದ್ಯೋಗ ಖಾತ್ರಿ ಯೋಜನೆ